ಬಾಂಧವ ನೆನೆ ನೆನೆಯ ದಿನವ, ಓ ನೆನೆ ನೆನೆಯ ದಿನವ. ಭಾರತ ಭೂಮಿಯ ಬೀರ ಕಿರಿಯ ಹಿಂದಿಲ್ಲದ ವೈಭವವ, ಬೀರು ಬೀರುಗಳ ವೀರ ಧೀರರಾದಂಥ ಪುಣ್ಯ ದಿನವ. ಘೋರ ದಮನದಳ್ಳುರಿಯ ಕೂಡ ನಿಶ್ಚಿಂತ ನಿಂತ ಜನವ, ನಿಂತು ನಿಂತು ಸ್ವಾತಂತ್ರ್ಯ ಛಲಕ್ಕೆ ಬಲಿಯಾದ ವೀರಗಣವ. ಓ ಭಾರತ ಬಾಂಧವ ನೆನೆ ನೆನೆಯ ದಿನವ, ಓ ನೆನೆ ನೆನೆಯ ದಿನವ. ಅಂದು ಆವ ತಲೆಯೊಡೆದುದೇನೋ ಹೊರ ಹೊಮ್ಮಿ ಚಿಮ್ಮಿ ಜಿಗಿದು, ಉರುಳಿ ಉರುಳಿ ಹೊರ ಹೊರೆ ಮೊರೆದು ಬಂತು ಹೊನಲು. ಹೊಸ ಹೊನಲು ಬಂತು ನಾಡಿನಲ್ಲಿ, ದಡವ ದುಡು ದುಡುಕಿ ಬಂತು ಬಂತು. ಜನ ಜನದ ಧಮನಿ ಧಮನಿಯಲ್ಲಿ ನಿಂತು ಧುಮು ಧುಮಿಸಿ ಬಂತು ಬಂತು. ಓ ಭಾರತ ಬಾಂಧವ ನೆನೆ ನೆನೆಯ ದಿನವ, ಓ ನೆನೆ ನೆನೆಯ ದಿನವ. ಅರಸುತನದ ನೂರಾರು ಕೈಗಳೋಡಿದವು ಮಿಂಚಿನಂತೆ, ಘೋರ ಶಾಸನದ ಜಾಲ ಮಸಗಿತೋ ಇಂದ್ರಜಾಲದಂತೆ. ನೆಲವೇ ಬಾಯಿ ಬಿಟ್ಟಂತೆ ತೆರೆದ ಸೆರೆಮನೆಯ ನರಕಲೋಕ, ನುಂಗಿ ತೊಂದೆ ತುತ್ತಾಗಿ ನಮ್ಮ ಕಣ್ಣಾಗಿ ನಿಂತ ಜನವ, ನುಂಗಿ ತೊಂದೆ ತುತ್ತಾಗಿ ನಮ್ಮ ಕಣ್ಣಾಗಿ ನಿಂತ ಜನವ. ಹಿಂದೆಗೆಯಲಿಲ್ಲ ತಲೆಬಾಗಲಿಲ್ಲ ಎದೆಗೆಟ್ಟುದಿಲ್ಲ ಜನತೆ, ಅಧಿಕಾರ ಬಲದ ಮದ ಗಜದ ತುಳಿತಕ್ಕೂ ಎದೆಯ ನೊಟ್ಟಿ ನಗುತೆ. ನಿಂತ ನಿಲುವೆ ಬಲಿ ಬಿದ್ದ ಗೆಲುವೆ ನುಚ್ಚಾದ ನೋವೆ ನಲವೇ. ಹೊಸದಾಯ್ತು ಜಗಕ್ಕೆ ಸ್ವಾತಂತ್ರ್ಯ ಯುಗಕ್ಕೆ, ಹೆಸರಾಯ್ತು ಭರತ ಕುಲಕ್ಕೆ, ಹೆಸರಾಯ್ತು ಭರತ ಕುಲಕ್ಕೆ. ತೊಲಗು ತೊಲಗು ತೊಲಗಾಚೆ ತೊಲಗು ಬಿಳಿ ತೊಗಲ ಸುಲಿಗೆಗಾರ, ನಾವಲ್ಲ ತೊತ್ತು ನಿನಗಲ್ಲ ತುತ್ತು ನಮ್ಮಾಸೆ ನುಡಿ ವಿಚಾರ. ಇಂದು ನಾವು ಮನಸಾ ಸ್ವತಂತ್ರರೋ ನಮ್ಮ ದೇಹ ಯಂತ್ರ, ನಿನ್ನ ಬೆಸಕ್ಕೆ ಸಂಚಲಿಸದಣ್ಣ ಹೋ ಎಂಬ ವೀರ ಮಂತ್ರ. ಹೆಣ್ಣು ಗಂಡುಗಳ ಕೂಸು ಕುഞ്ഞിಗಳ ಕೊರಳಿನಲ್ಲಿ ಕೆರಳಿ, ದಿಗ್ದಿಗಂತದಲ್ಲಿ ಮೊಳಗಿ ಮೊಳಗಿ ಮಾರ್ಮಲೆದು ದಭ್ರದಲ್ಲಿ. ಇಲ್ಲ ಪಡೆವಳರು ಇಲ್ಲ ನಡೆಸುವಾಳಿಲ್ಲಿ ಪಡೆ ಅತಂತ್ರ, ನ್ಯಾಯದೊಂದೆ ಛಲ ಹೃದಯದೊಂದೆ ಬಲ ವೀರ ಒಂದೆ ಮಂತ್ರ. ಸುತ್ತು ಮುತ್ತು ದಮನಾಭಿವೀಚಿ ಮುಗಿಲುದ್ದ ಎದ್ದು ಬಡಿಯೇ, ತೇಲಾಡಿತ ಜನ ಯುದ್ಧ ನೌಕೆ ಸ್ವಾತಂತ್ರ್ಯ ತೀರದೆಡೆಗೆ, ಸ್ವಾತಂತ್ರ್ಯ ತೀರದೆಡೆಗೆ, ಸ್ವಾತಂತ್ರ್ಯ ತೀರದೆಡೆಗೆ. 1942 ಎರಡನೇ ಮಹಾಯುದ್ಧದ ಬೇಗೆಯಲ್ಲಿ ಸಿಕ್ಕು ಜಗತ್ತೇ ತತ್ತರಿಸಿದ ಕಾಲ. ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಬ್ರಿಟಿಷ್ ಆಡಳಿತದ ವಿರುದ್ಧ ಅಹಿಂಸಾತ್ಮಕ ಚಳವಳಿಯಲ್ಲಿ ತೊಡಗಿದ್ದ ಭಾರತೀಯರಿಗೆ ಮಾತೃಭೂಮಿಯ ಬಿಡುಗಡೆ ಇನ್ನೂ ತೀವ್ರತರ ಅವಶ್ಯಕತೆಯಾಗಿ ಪರಿಣಮಿಸಿತು. 1942 ಆಗಸ್ಟ್ 8 ರಾತ್ರಿ 10 ಗಂಟೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಮುಂಬೈಯಲ್ಲಿ ಅಧಿವೇಶನ ಸೇರಿ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸಿತು. ರಾಷ್ಟ್ರದ ಹಿರಿಯ ನಾಯಕರು ತೀವ್ರತರ ಹೋರಾಟದ ಅವಶ್ಯಕತೆಯನ್ನು ಒತ್ತಿ ಹೇಳಿದರು. ಅಂದಿನ ಅಧಿವೇಶನದಲ್ಲಿ ಕಾಂಗ್ರೆಸ್ ಸಮಿತಿ ಈ ಚಳವಳಿಯನ್ನು ರಾಷ್ಟ್ರವ್ಯಾಪಿಯಾಗಿ ಮುಂದುವರಿಸಿಕೊಂಡು ಹೋಗಲು ಗಾಂಧೀಜಿಯವರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿತು.
ಗಾಂಧೀಜಿಯವರು ತಮ್ಮ ಭಾಷಣದಲ್ಲಿ ಬ್ರಿಟಿಷ್ ಆಡಳಿತಗಾರರ ವಿರುದ್ಧ ಭಾರತ ಬಿಟ್ಟು ತೊಲಗಿ ಎಂಬ ಅಹಿಂಸಾತ್ಮಕ ಯುದ್ಧವನ್ನೇ ಸಾರುವುದಾಗಿ ಘೋಷಿಸಿದರು. ಇದೇ ಸಂದರ್ಭದಲ್ಲಿ ಅವರು ದೇಶದ ಯುವಕರಿಗೆ ಕೊಟ್ಟ ಕರೆ ಮಾಡಿರಿ ಇಲ್ಲವೇ ಮಡಿಯಿರಿ. ಇಡೀ ಸಭೆ ಗಾಂಧೀಜಿಯ ಘೋಷಣೆಯನ್ನು ಅನುಮೋದಿಸಿದರು. ಆದರೆ ಮರುದಿನ ಬೆಳಗಾಗುವುದರೊಳಗಾಗಿಯೇ ಗಾಂಧೀಜಿಯವರು ಬಂಧನಕ್ಕೊಳಗಾದರು ಹಾಗೂ ಕೆಲವೇ ಸಮಯದಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರನ್ನು ಕಾರ್ಯಕರ್ತರನ್ನು ಬಂಧಿಸಲಾಯಿತು. ಅಂದು ನಡೆದ ಪ್ರತಿಭಟನಾರ್ಥ ಮುಂಬೈ ಬಂದ್ ಹರತಾಳ ಮೆರವಣಿಗೆಗಳ ಮೇಲೆ ಪೊಲೀಸರು ನಡೆಸಿದ ಅಮಾನುಷ ಲಾಠಿ ಚಾರ್ಜ್, ಗೋಳಿಬಾರುಗಳಲ್ಲಿ 5 ಸತ್ತು 100 ನಾಗರಿಕರು ಗಾಯಗೊಂಡರು. ಇನ್ನೂ ಹಲವಾರು ಸ್ವಾತಂತ್ರ್ಯ ಯೋಧರನ್ನು ಸೆರೆ ಹಿಡಿಯಲಾಯಿತು. ಮುಂಬಯಿಯ ಮನೆಯೊಂದರಲ್ಲಿ ಸಭೆ ಸೇರಿದ ಕರ್ನಾಟಕದ ಕಾರ್ಯಕರ್ತರು ಗಾಂಧೀಜಿ, ಪಂಡಿತ್ಜಿ, ಸರ್ದಾರ್ಜಿ ಎಲ್ಲರೂ ಹಿಡಿದ್ರಲ್ಲ ಸರ್ಕಾರದವರು. ಈಗ ಅವ್ರನ್ನ ಎಲ್ಲಿಟ್ಟಿರ್ಬೋದ್ರೆ ಏನೋಪ್ಪ, ಆ ದೇವರಿಗೆ ಗೊತ್ತು. ಗಾಂಧೀಜಿ ಅಂತೂ ಸ್ಪಷ್ಟ ಹೇಳಿದ್ದಾರೆ, ಇನ್ಮೇಲೆ ನೀವೆಲ್ಲ ಸ್ವತಂತ್ರ ಅಂತ, ಬ್ರಿಟಿಷರನ್ನ ದೇಶದಿಂದ ಹೊರಗೆ ಹಾಕಬೇಕು ಅಂತ. ಅದಕ್ಕಾಗಿ ಎಲ್ಲರೂ ತಮ್ಮ ತಿಳಿದಿದ್ದನ್ನು ಮಾಡಬೇಕು ಇಲ್ಲ ಮಡಿಬೇಕು ಅಂತ ಅಲ್ವೇನ್ರೆ? ಕಾರ್ಯಕರ್ತರು ಸರ್ಕಾರದ ಕೈ ಸಿಗದಂಗೆ ತಪ್ಪಿಸ್ಕೊಂಡು ಕ್ರಾಂತಿ ಮಾಡಬೇಕು ಅಂತ ಜಯಪ್ರಕಾಶ್ ಹೇಳಿದ್ದಾರೆ. ನಾವು ಕರ್ನಾಟಕಕ್ಕೆ ಹೋಗಿ ಏನಾರ ಮಾಡಬೇಕ್ರಾದ್ರೆ ಕಾರ್ಯಕ್ರಮ ಏನು ಮಾಡೋದು ಹೇಗೆ? ಕೆಪಿಸಿಸಿ ಮೀಟಿಂಗ್ ಕರೆದು ವಿಚಾರ ಮಾಡ್ಬೋದಲ್ಲ. ನಿಮ್ಮನ್ನೆಲ್ಲೋ ನೋಡಿದ್ರೆ ನೆನಪರ್ತದೆ. ನನಗೂ ನೋಡ್ರ ನೆನಪು. ಬೆಳಗಾವಿಯೊಳಗೋ ಏನೋ. ನಿನ್ನ ಹೆಸರೇನು? ಶೇಖರಪ್ಪ. ಓ, ನೆನ್ಪದ್ಬಿಡ್ರಿ. ಕಲ್ಲಾಪುರದವ್ರು ಅಲ್ಲೇನಿ ನೀವು? ನಮ್ಮ ಮನೆ ಎಷ್ಟು ಸರಿ ಬಂದಿರ್ಬೇಕು, ನಮ್ಮ ತಂದೆ ಹತ್ರ. ನಮ್ಮ ಶಾಮರಾಯರ ಮಗಳು ನೀವೇನು? 6 ವರ್ಷ ತಿಮ್ಮಕ್ಕ ನಿಮ್ಮನ್ನು ನೋಡಿ ಗುರ್ತೇ ಸಿಗ್ಲಿಲ್ಲ ಬಿಡ್ರಿ. ಒಮ್ಲೆ ಬಂದೆ. ನೀವು ಹೊರಟಿದ್ರ ಬೆಳಗಾವಿಗೆ? ಹೌದು, ಬೆಳಗಾವಿ ಹೊರಟಿದ್ದೀನಿ. ಸರಿ, ಒಳ್ಳೇದಾಯ್ತು. ಚಹಾ ಕುಡಿತಾರಾ? ತಂದ್ಕೊಡ್ಲಾ? ನನ್ನ ಚಹಾ ಕುಡಿಯಲ್ಲ. ಇಂಥ ಹೊತ್ತಂದ್ರೇನು? ಓ, ರೈಲ್ ಹೋಗ್ತಾನೆ ಕಾಣ್ತದೆ. ಸರಿ, ಹಾಗಾದ್ರೆ ಇನ್ಮೇಲೆ ಬೆಳಗಾವಿಲಿರೋರು? ಹಾ, ಸದ್ಯಕ್ಕಂತೂ ಅಲ್ಲಿರ್ಬೇಕು. ಇನ್ನೂ 3-4 ತಿಂಗಳವರೆಗಂತೂ ಕಾರ್ಯ ಶುರುವಾಗುತ್ತಿಲ್ಲ. ಆಮೇಲೆ ನೋಡ್ಬೇಕು. ಸರಿ, ಹಾಗಾದ್ರೆ ಬರ್ತೀನಿ. ಗಂಟು ಶನಿ ಇಲ್ಗೂ ಒಕ್ಕೆ ಸಿಕ್ತು ಅಂದ್ರೆ ಸೇಡಿ ಕೀರ್ತಿನಾಕ ಬಂದಿದ್ರಿ. ಈಗ ಓ, ಅವ್ನಿಗೆ ಗುರ್ತೊಂದು ಹಾಗಾದ್ರೆ ನಾನು ಎಲ್ಲಾದ್ರೂ ಜಾಗ ಖಾಲಿ ಮಾಡಿದೆ. ಮತ್ತೆ ಅವನಲ್ಲಿ ಬರ್ತಕ್ಕವನೇ. ಇದನ್ನೆಲ್ಲ ಎಲ್ಲಿ ಕಲ್ತ್ರಿ ಶೇಖರಣ್ಣ? ಇದರ ಕಲಿಯೋದಂತೀನಿ ಪ್ರಸಂಗ ತಾನೇ ಕಲಿಸ್ತೇನೆ. ನಿಮ್ದೇನು ವಿಚಾರ ಶೇಖರಣ್ಣ? ಚಂದ್ರಿ ಕಾರ್ಯಕ್ರಮ ಹೋದ್ರಿ ಏನು? ಯುದ್ಧ ಸಾರ್ಬಿಡ್ತಾರೆ ಬಾಪೂಜಿ. ಕಾರ್ಯಕ್ರಮ ಕೊಡೋಕ್ ಮೊದಲೇ ಚೀನಾಪತಿನ ಹಿಡ್ಕೊಳ್ತಿರಲ್ಲ.
ಹಾಗಂತ ಸುಮ್ಮನೆ ಕೂಡಕ್ಕಾಗ್ತದೆ. ಸೈನ್ಯ ನುಗ್ಬೇಕು, ಯಾವ ರೀತಿ ನುಗ್ಬೇಕು, ಹ್ಯಾಂಗ್ ನುಗ್ಬೇಕು ಅನ್ನೋದ್ರ ಬಗ್ಗೆ ಒಳ ಚರ್ಚೆಯಿಂದ ಏನು ಉಪಯೋಗ? ಅಂತೂ ನುಗ್ಬೇಕು, ಸರ್ಕಾರ ವಿರುದ್ಧ ಬಂದು ಹೂಡ್ಬೇಕು, ಇಷ್ಟು ಮಾತ್ರ ನಮಗೆ ಗೊತ್ತು. ಅಂತೂ ಮೊದಲ ಹಾಗೆ ಸತ್ಯಾಗ್ರಹ ಮಾಡಿ ಜೈಲಿಗೆ ಹೋಗೋ ಕಾಲ ಇದಲ್ಲ. ಅದು ಮಾತ್ರ ಖಂಡಿತ. ಬೇರೆ ಚಳವಳಿಗಳ ಹಾಗಲ್ಲ ಈ ಚಳವಳಿ. ಜೈಲಿಗೆ ಹೋಗಿ ಕುತ್ಕೊಳ್ಳೋದ್ರಿಂದ ಏನು ಉಪಯೋಗ ಇಲ್ಲ. ಹೊರಗಿತ್ಕೊಂಡೆ ಹೋರಾಡ್ಬೇಕು, ಸರ್ಕಾರ ಯಂತ್ರ ನಾಶ ಮಾಡ್ಬೇಕು. ನಾನು ಚಳವಳಿಯೊಳಗೆ ಭಾಗವಹಿಸ್ಬೇಕು ಅಂತ ಮಾಡಿದ್ದೀನಿ ಶೇಖರಣ್ಣ. ನಿಮ್ದೇನಾದ್ರೂ ಉಪಯೋಗ ಆಗಿತ್ತಷ್ಟೇ. ಯಾಕೆ ಉಪಯೋಗ ಆಗುತ್ತೆ? ಬೇಕಾದಷ್ಟು ಆಗಿದೆ. ನಿಮ್ಮಂತಹ ವಿದ್ಯಾವಂತರು ನಮ್ಗೆ ಸಹಾಯ ಮಾಡಿದ್ರೆ ನಾವೇನು ಸಾಧಿಸಲಾಗ? ಕರಪತ್ರ ಹೊಡಿಸೋದು, ಟೈಪ್ ಮಾಡೋದು, ಇನ್ನೂ ಎಷ್ಟೋ ಕೆಲಸ ನೀವು ಮಾಡ್ಬೋದಲ್ಲ. ನಮಸ್ಕಾರ. ನಮಸ್ಕಾರ. ಹಲೋ ಮಿಸ್ ಹೇಮಾ, ಬೆಳಗಾವಿ ಹೋಗ್ತಾ? ಹಲೋ ವಿಶ್ವನಾಥ್. ಕಾಲೇಜ್ ಅಂತ ಮುಗ್ದ ಹಾಗಾಯ್ತಲ್ಲ, ಇನ್ನು ಪುಣೆಯಲ್ಲಿ ಮಾಡೋದೇನು? ಊರಿಗಾದ್ರೂ ಹೋಗ್ಬಿಟ್ಬಿಡೋಣ ಅಂತ ಹೊರಟ್ಬಿಟ್ಟೆ. ಊರಲ್ಲಾದ್ರೂ ಏನ್ ಮಾಡೋರು? ನೀವಾದ್ರೂ ಏನ್ ಮಾಡೋರು? ಮಾಡ್ಬೇಕು ಅನ್ನೋ ಮನ್ಸಲ್ಲಿದ್ರೆ ಏನಾದ್ರೂ ಮಾಡ್ತಾರೆ. ಒಬ್ಬರೇ ಇದ್ರೆ ಬದಲಿ ದೇಶ ಬರೋದಿಲ್ಲ. ಆ ಕಡೆ ಫಸ್ಟ್ ಕೆಲಸ ಬರ್ರಿ, ಕೂತ್ ಮಾತಾಡಬಹುದು. ನಾ ಇಲ್ಲೇ ಆರಾಮಿದ್ದೀನಿ. ಮತ್ತೇನು ನೆಟ್ ಊರು ಅಥವಾ ಬೆಳಗಾವಿಗೆ ಇಳಿತೀರೋ? ಬೆಳಗಾವಿಲಿ ಒಂದು 4-5 ದಿನ ಇದು ಹೋಗ್ಬೇಕು. ಹಾಗಾದ್ರೆ ಬರಲ್ಲ ಮನೆ ಕಡೆ. ಬರ್ತೀನಿ. ನಮ್ ಡಬ್ಬಿ ಅಂತೂ ದೂರ, ಮುಂದಿನ ಸ್ಟೇಷನ್ ಸಿಗೋರ್ಗು ನಿಮ್ ಡಬ್ಬಿಲೇ ಇರ್ಬೇಕಾಯ್ತು ನೋಡ್ರಿ. ಇಟ್ಸ್ ಆಲ್ ರೈಟ್, ಕೂರಿ. ವಾಟ್ ಇಸ್ ಸರ್ಪ್ರೈಸ್? ಈ ಖದ್ದರ್ಸರಿ ಯಾವಾಗ ಬಂತು? ನೀವು ಸೇರಿದ್ರೇನು ಚಳುವಳಿ ಒಳಗೆ? ಸೇರಿದ್ರು ಆಶ್ಚರ್ಯವಿಲ್ಲ ಅಂತ. ತಂದೆಯಂತೆ ಮಗಳು. ತಂದೆಯಂತೆ ಮಗಳು ಅನ್ನೋ ವಿಚಾರ ಪೂರಾ ನಿಜ ಇರ್ಲಿಕ್ಕಿಲ್ಲ ದೇಸಾಯ್ರೆ. ಖರೆ ಅಂದ್ರೆ ನಾನು ಚಳವಳಿಗೆ ಸೇರೋ ವಿಚಾರ ನಮ್ ತಂದೆ ಮನಸ್ಸಿಗೆ ಬರ್ಲಿಲ್ಲ. ನಿಮ್ಗಂತೂ ಆ ವಿಚಾರ ಅದೇನ್ರಿ? ನಿಜ ಹೇಳ್ಬೇಕು ಅಂದ್ರೆ ನನಗೂ ಆ ವಿಚಾರ ಬಂದಿಲ್ಲ. ಚಳವಳಿ ವಿಚಾರ ದೇಸಾಯ್ರೆ ನಿಮಗೆ? ಯಾಕೆ ನನಗೆ ಚಳವಳಿ ವಿಚಾರ ಸೇರ್ಬಾರ್ದೇನು? ಚಳವಳಿ ವಿಚಾರ ಅಂದ್ರೆ ಕ್ರಿಕೆಟ್ ಆಟ ಅಲ್ಲ. ಕ್ರಿಕೆಟ್ ಆಟಗಾರರಿಗೆ ದೇಶ ಪ್ರೇಮ ಇಲ್ಲ ಅಂತ ಮಾಡಿರೇನು? ನಿಮ್ ತಂದೆಯವರಂತೂ ಸರ್ಕಾರದ ಮನುಷ್ಯರು, ರಾವ್ ಬಹದ್ದೂರ್ ಅಂಥವ್ರು ಒಬ್ರೇ ಮಗನೇ. ನಿಮ್ ತಂದೆಯವ್ರ ವಶಿಗೆ ಹಚ್ಚಿ ಯಾವ್ದಾದ್ರು ದೊಡ್ಡ ನೌಕರಿ ಮಾಡದ್ಬಿಟ್ಟು ನಿಮ್ಗೆ ಯಾಕೆ ಚಳವಳಿ? ನೀವೇ ಚಳವಳಿ ನಡೆಸೋರು ಅಂತ ಮಾಡಿದ್ದೀರಿ, ನಾನು ತಂದೆ ನೆರಳಿನಾಗೆ ನಡೆಯೋನು ಅಂತ ಮಾಡಿದ್ದೀರಿ. ನನಗೆ ಯಾರ ಹಂಗೂ ಇಲ್ಲ. ನನ್ನಷ್ಟಕ್ಕೆ ನಾನು ಬೇಕಾದ್ ಮಾಡೋಕೆ ಸ್ವತಂತ್ರ ಇದೆ. ಚಳವಳಿ ಒಂದೇ ಯಾಕೆ, ಬೇಕಾದ್ ಮಾಡೋದು ನಾನು ಸ್ವತಂತ್ರ. ಅಂತೂ ಚಳವಳಿ ಮಾಡ್ಬೇಕು ಅನ್ನೋ ವಿಚಾರ ಆದ್ರೂ ಅದ ಹೌದಲ್ಲ? ಹಿಂದಿದ್ ವಿಚಾರ ನಾಳೆ ಹೋದಿತ್ತು. ಏನಪ್ಪ ದೇಸಾಯ್ರು ಆಲ್ರೌಂಡ್ ಕ್ರಿಕೆಟ್ ಆಟಗಾರರು. ಬೇಕಾದ್ರೆ ಪರೀಕ್ಷೆ ಮಾಡಲ್ಲ, ಯಾವ ರೀತಿ ಬೇಕಾದ್ರೂ ಪರೀಕ್ಷೆ ಮಾಡಬಹುದು. ದೇಶಕ್ಕಾಗಿ ಕೊರಳು ಕೊಯ್ದಿಡೋ ಪ್ರಸಂಗ ಬಂದ್ರು ನಾನು ತಯಾರಿದೆ. ಅಂತ ಪ್ರಸಂಗ ಬರ್ಲಿಕ್ಕಿಲ್ಲ, ಆದ್ರೆ ಬಂದೂಕು ಬೈನಟ್ಟಿಗೆ ಎದೆಟೋ ಪ್ರಸಂಗ ಬರ್ಬಹುದು, ಆಸೆ ಹೋಗೋ ಪ್ರಸಂಗ ಬರಬಹುದು. ಹೇಳಿದ್ನಲ್ಲ, ಯಾವುದಕ್ಕೂ ನಾನು ತಯಾರು. ಆದ್ರೆ ಏನ್ ಮಾಡ್ಬೇಕು ಅದೇ ಗೊತ್ತಿಲ್ಲ. ಈ ಚಳವಳಿ ಕಾರ್ಯಕ್ರಮ ಆದ್ರೂ ಏನು? ಕುರಿಗಳ ಹಾಕಿ ಜೈಲಿಗೆ ಹೋಗೋದು ಮಾತ್ರ ನನಗೆ ಸಾಧ್ಯವಿಲ್ಲ. ಅದನ್ನು ಬಿಟ್ಟು ಬೇರೆ ಏನ್ ಮಾಡೋದಕ್ಕೂ ನಾನು ತಯಾರು. ಆದ್ರೆ ಏನ್ ಮಾಡ್ಬೇಕು ಅದೇ ಗೊತ್ತಿಲ್ಲ. ಮನ್ಸೊಂದಿದ್ರೆ ಏನಾದ್ರೂ ಮಾಡ್ಬೋದು. ನೋಡಿ ನಿಮ್ ಮನ್ಸಿಗೆ ಯಾಕೆ ಜೊತೆ ಹಾಗೆ ಮಾಡಿ. ಬೇರೆ ಒತ್ತಾಯ ಮಾಡೋ ವಿಚಾರ ಅಲ್ಲ ಇದು. ನಿಮ್ ಮನ್ಸು ಗಟ್ಟಿಯಾಗಿರ್ಬೇಕು. ಮನೆ ಕಡೆ ಬರ್ತೀರಾ? ಮಾತಾಡೋಣ.
ಯಾವಾಗ ಬಂದೆ? ನಿನ್ನೆ ರಾತ್ರಿ ಬಂದೆ. ಕಾಲೇಜ್ಗಳೆಲ್ಲ ಬಂದಾಗವೆ. ಕಾಲೇಜ್ ಶುರು ಆಗೋ ತನಕ ಇಲ್ಲೇ ಇದ್ಬಿಡು, ಯಾವ ಗಂಟ್ಲಕ್ಕೂ ಹೋಗಬೇಡ. ಚಳುವಳಿ ಅಂದ್ರೆ ಕ್ರಿಕೆಟ್ ಆಟ ಅಲ್ಲದೆ ಸರ್. ಹಲೋ. ಹಲೋ. ಮೇ ಐ ಕಮ್ ಇನ್? ಬರ್ರಿ ಕುರ್ರಿ. ಎಕ್ಸ್ಕ್ಯೂಸ್ ಮೀ, ಈಗ ಬರ್ತೇನೆ. ಬಂದ್ರಲ್ಲ ಚಳವಳಿಗೆ ಸೇರ್ಲಿಕ್ಕೆ. ನೀವಾ? ವೈ ನಾಟ್? ಮತ್ತೇನ್ ಬಿಡುತ್ತೆ ನಿನ್ ಚಳುವಳಿ ನನ್ನಿಂದ? ಗೊತ್ತಿಲ್ಲ ಅಂದ್ರೆ ಏನು ಹುಡುಗಾಟಿಕೆ ಮಾಡ್ತದೆ ಸರ್ಕಾರ? ಹುಡುಗಾಟಿಕೆ ಅಲ್ಲ ಜನ ಚಿಟ್ಟಿಗೆ ರೀತಿ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಿದೆ. ಗಾಂಧೀಜಿಯವ್ರು ಇಂತಲೇ ಇಟ್ಟಾರನ್ನೋ ಸುದ್ದಿ ಗೊತ್ತಾದ್ರೆ ಜನ ಚಿಟ್ಟಿಗೆದ್ದು ದಂಗೆ ಮಾಡಿದಂತೆ ಹೆದರಿ ಹಿಂಗ್ ಮಾಡ್ಯಾರ. ಕುಲಕರ್ಣಿ, ಇವತ್ತೊಬ್ಬ ಪೊಲೀಸ್ ಬಂದಿದ್ದೆ ಮನೆಗೆ. ಹೋಗ್ಯಾನ ಇನ್ನೂ ಅದಲ್ರಿ. ಸಂಪಗಾವನಲ್ಲೇನೋ ಕೆಲಸ ಐತಿ ಅಂತ ಹೇಳಿ ಹಂಗೆ ಹೊರಟೋದ. ಅಂತೂ ನಿಮ್ ಸುದ್ದಿ ಸರ್ಕಾರ ತಿಳಿದಂಗಾತು.
ಇನ್ನಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡುತ್ತಾ? ಗಾಂಧೀಜಿ ಅವರ ಮೇಲೆ ನಿಮ್ ಭಕ್ತಿ ಐತಂದ್ರೆ ಕುಲಕರ್ಣಿಯರ ಎಂಥ ಮಾತ್ರಿ, ಗಾಂಧಿ ಅಂದ್ರೆ ದೇವರು. ಅಂದ್ಮೇಲೆ ಗಾಂಧೀಜಿ ಅವ್ರು ಹೇಳಿ ಹಂಗೆ ಕೇಳ್ಕೊಂಡು ಹೋದ್ರೆ ಸಾಕಲ್ಲ. ನೋಡ್ರಿ, ಇನ್ನ ಮ್ಯಾಲ ನಾವು ಈ ಸರ್ಕಾರ ಮನ್ಸೋದಲ್ಲ, ಇದಕ್ಕೆ ನಾವು ತಲಿಬಾಗೋದಲ್ಲ. ನಾವೇನು ನಿಮ್ಮಂಗ ನೌಕರದಾರಲ್ಲ. ಇದಕ್ಕೆ ನೀವೇನಂತೀರಿ ಹೇಳ್ರಿ. ನಾನು ಸ್ವಲ್ಪ ವಿಚಾರ ಮಾಡ್ತೇನೆ. ಗಾಂಧೀಜಿ ಹೇಳೋದು ಖರೆ, ಎಲ್ರೂ ಸರ್ಕಾರಕ್ಕೆ ವಿರುದ್ಧವಾಗಿ ನಿಂತರೆ ಸ್ವತಂತ್ರ ಸಿಕ್ಕದಂಗೆ. ಅಂದ್ರೆ ಇಂದು ನಾನು ವಿರುದ್ಧವಾದ್ರೆ ಪೊಲೀಸ್ನವ್ರು ನನ್ನ ಹೇಳ್ಕೊಂಡು ಹೋಗ್ತಾರೆ. ನಾನು ಸಂಸಾರಸ್ಥ, ಮಕ್ಕಳು ಮರಿ ಮನೆ ಮಾರು ಎಲ್ಲ ಅದೇ ವಿಚಾರ ಮಾಡ್ಬೇಕು. ಇಲ್ಲ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡ್ರಿ ರಂಗನ್ನೋರಿ, ಅಂದ್ರೆ ಎಲ್ಲ ಸಂಕಟನೂ ತಪ್ಪೈತೆ. ರಂಗಣ್ಣವ್ರೆ, ನೀವು ಸಿಟ್ಟಿಗೆ ಬೇಡ, ನೀವೀಗ ರಾಜೀನಾಮೆ ಕೊಡೋದೇ ನೆಟ್ಟಿಗೆ. ಅಂದ್ರೆ ನಮ್ದೊಂದು ಕೆಲಸ ಹಗರಾದಂಗಾಗುತ್ತೆ. ಅಷ್ಟು ಮಾಡಿಬಿಡ್ರಿ ಕುಲಕರ್ಣಿ ಅವ್ರ. ನೀವೆಲ್ಲ ಎಷ್ಟು ಒತ್ತಾಯ ಮಾಡಿದ್ಮೇಲೆ ಏನ್ ಮಾಡೋಕ್ಕಾಗ್ತತೆ? ಆಗ್ಲಿ, ನಾಳೆ ಈ ಸುದ್ದಿ ಗೌಡ್ರಿಗೆ ಮುಗಿಸಿ ಇಬ್ರು ಒಟ್ಟಿಗೆ ರಾಜೀನಾಮೆ ಕೊಟ್ಬಿಡ್ತೀವಿ. ಅದೇ ಅಲ್ವಾ? ನೀವು ಹೇಳ್ದಂಗೆ ಮಾಡ್ತಾನೆ. ನೀವ್ ಹಂಗೆ ಹೇಳಿರಲ್ಲ, ಹಂಗೆ ಮಾಡ್ರಿ. ಮಾಡ್ತಾನೆ. ಇಂಥ ಮಂದಿನ ಮೊದಲ ಬಂದೋಬಸ್ತಾಗ ಇಡಬೇಕು. ಯಾಕಂದ್ರ ಒಂದು ಕೆಡಕ ಮಾಡಬಾರದು. ಮಾಡೋಣ ಹೇಳ್ರಿ. ಸಹಿ ಮಾಡ್ರಿ. ಅಮ್ಮ, ನೀವು ಒಳಗಾಡ್ರಿ. ನಮ್ಮ ಹೋರಾಟ ಸರ್ಕಾರ ಜೊತೆಗೆ, ನಿಮ್ಮ ಯಜಮಾನರಿಗೆ ನಾನು ಏನೂ ಮಾಡೋದಿಲ್ಲ. ಅಳಗಾಡ್ರಿ. ಸರ್ಕಾರಕ್ಕೆ ರಾಜೀನಾಮೆ ಅದೆಲ್ಲ ಯಾಕಪ್ಪ? ಅದು ಇದು ಎಲ್ಲ ಬೇಕು ಕುಲಕರ್ಣನ. ನಾವು ಬರ್ತೀವ್ರಿ ಕುಲಕರ್ಣರ. ಸರ್ಕಾರಕ್ಕೆ ಸುದ್ದಿ ತಿಳಿಸಿ ಗದ್ಲ ಮಾಡ್ಬೇಡ್ರ. ಮತ್ತೆ ಮನೆಗೆ ಬಲವಂತವಾಗಿ ಇದ್ದಾಗ ಹೋಗ್ಬಿಡಿ ಮಾರಾಡ. ಯಾವ ವೇಳೆದಾಗ ಏನಾಗುತ್ತೆ ಅಂತ ಭರವಸೆ ಇಲ್ಲ. ನಿನ್ಗೇನ್ ತಿಳಿತದೆ ತಲೆ ಇದ್ರಾಗ? ಸುಮ್ಮನೆ ಹೋಗಿ ಬಿದ್ಕೋ. ಸರ್ಕಾರ ಏನ್ ಸತ್ತ ಹಾಳಾಗಿಲ್ಲ, ಮಾಡ್ತೇನೆ. ಏನ್ ಗೊತ್ತವಾ, ನಿನ್ನೆ ರಾತ್ರಿ ರೆಕಾರ್ಡ್ಗಳನ್ನ ಸುಟ್ಟ ಮೇಲೆ ನಮ್ಮೂರು ಸರ್ಕಾರಕ್ಕೆ ಮತ್ತೇನು ಬರ್ತಿರ್ಸವೆ. ನಮ್ಮೂರಿಂದ ನಿಮ್ ಹುಡುಗರಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ಹೇಳಿನವ. ನಮ್ಮೂರಿಗೆ ಮಾತ್ರ ಏನು ಮಾಡ್ಬೇಡ್ರಿ ಅಂತ ಹೇಳು. ನನ್ ಗುರುದಾಳಿ ಉಳಿಸವ. ಸರ್ ನೋಡಿ, ಕಲ್ಲಾಪುರದ ಕುಲಕರ್ಣಿ ರಂಗಣ್ಣವರಿಂದ ಪತ್ರ ಬಂದು ಶೇಖರ ಮತ್ತು ಅವನ ಗುಂಪಿನವರು ದಸ್ತಾವೇಜೆಲ್ಲ ಸುಟ್ಟಾಕ್ಯಾರ. ನೀವು ಕೂಡಲೇ ಹೋಗಿ ಅವನನ್ನ ಅರೆಸ್ಟ್ ಮಾಡಿ ಕರ್ತೇನೆ. ನೀ ಶೇಖರ್ಗೆ ಏನಾಗಬೇಕು? ಅಣ್ಣ ಆಗ್ಬೇಕ್ರಿ ಸಾಹೇಬ್ರ. ಹಾಗಾದ್ರೆ ನಿಮ್ ಶೇಖರ್ ಎಲ್ಲಿದ್ದಾರೆ ಗೊತ್ತಿರ್ಲಿಕ್ಕೆ ಒಳ್ಳೆ ಮಾತಿನಿಂದ ಅರ್ಥ ಇಲ್ಲ ಸಾಹೇಬ್ರ. ಅವ್ ನನ್ನ ತಮ್ಮ ಆದ್ರೂ ಎಲ್ಲಿರ್ತಾನೋ ಏನ್ ಮಾಡ್ತಾನೋ ನನಗೆ ಯಾವುದೂ ಗೊತ್ತಿಲ್ಲ. ಸಾಹೇಬ್ರ, ಇವ್ರೇನ್ ಮಾಡೋರು? ಊರ್ನಾಗ ಹಿಡ್ಕೊಂಡು ಹೋಗ್ತೀರಿ? ಹೊಲ್ದಾದೂಡೆ ನನ್ನ ಮಗನ್ ಯಾಕೆ ಹಿಡ್ಕೊಂಡು ಹೋಗಿರಿಯಪ್ಪ? ಸಣ್ಣ ಸಣ್ಣ ಮಕ್ಕಳು ಯಾಕೆ ಸಾಯಿಸ್ತೀರಿ? ಚಳವಳಿ ಮಾಡಿಕ್ಲಿಬೇಕು. ಸಾಯಕ್ ಬೇಡ, ಏನ್ ಸುದ್ದಿ? ಬೆಳಗಾವ್ ಭಾಗ್ಯ ಮಾಡಿ ನಡುವೆ 11 ಮೇಲೆ ಕಾರ್ ಕಂಬ ಕರೆದು 640 ಚೆಕ್ ಮಾಡಿ. Boot and bolt and nut and tight. Moor Hadari, come up, let's put out.
ತುಂಬುವಿ, ಸಂಪಾದಕಿ, ಸ್ವಾತಂತ್ರ್ಯ ದೇವಿ. ಈ ಸಂಪಾದಕಿ ನೀನೇ ಏನು? ಯಾರಾದರೂ ಇರಬಹುದು. ನಿಮ್ಗೇನಾಗಬೇಕಾಗಿದೆ? ನನಗೇನಾಗಬೇಕಾಗಿದೆ? ಒಳ್ಳೆ ಮಾತು ಹೇಳ್ತಿದ್ಯಲ್ಲ. ಇದರಲ್ಲೆಲ್ಲ ಸರ್ಕಾರಕ್ಕೆ ವಿರುದ್ಧ ಬಂದು ಬರುವ ವಿಷಯನೇ ತುಂಬಿದೆಯಲ್ಲ. ಇದನ್ನೆಲ್ಲ ಬರೆಯೋರ ಅಪರಾಧ ಗೊತ್ತಿಲ್ಲ ನಿನಗೆ? ನಿನಗೆ ಈ ಕೆಲಸ ಹಚ್ಚಿದ ಸ್ವಾತಂತ್ರ್ಯ ದೇವಿಯಲ್ಲಿದ್ದ ಹೇಳಿ ಮೊದಲು. ನನ್ನ ಈ ಕೆಲಸಕ್ಕೆ ಯಾರೂ ಹಚ್ಚಿಲ್ಲ. ನಾನೇ ಸ್ವಂತ ಖುಷಿಯಿಂದ ಮಾಡ್ತಾ ಇದ್ದೇನೆ. ಈ ಸುಳ್ಳೆಲ್ಲ ನನ್ನ ಹತ್ರ ನಡೆಯೋದಿಲ್ರಿ. ಇದೇ ಜಿಲ್ಲೆಯೊಳಗೆ 5 ವರ್ಷ ಕೆಲಸ ಮಾಡಿದ ಸಿಐಡಿ ಇನ್ಸ್ಪೆಕ್ಟರ್ ನಾನು ತಿಳ್ಕೊಂಡು ಮಾತಾಡ. ಆ ಸ್ವಾತಂತ್ರ್ಯ ದೇವಿ ಹೇಮಾವತಿ ಎಲ್ಲಿ ಹೋಗ್ಯಾರ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತು ಮಾಡಿಸ್ತೆ. 10 ನಿಮಿಷವರೆಗೆ ಟೈಮ್ ಕೊಡ್ತೀನಿ. ಅಷ್ಟೊಳಗೆ ಹೇಳ್ಬೇಕು. 1 2 3 4 5 6 7 8 9. ಶೇಖಣ್ಣ, ಚೆಲ್ಲ ಯಾಕೆ ಮಾಡ್ತೀರಿ? ಹಿಂದಿನ ಯಾವ ಚಳುವಳಿವರೆಗೂ ಪಿಸ್ತೂಲು ಬಂದೂಕು ಉಪಯೋಗಿಸದಂಗಿಲ್ಲ ಅಲ್ಲೇನ್ರಿ? ಇಲ್ಲ, ಈ ಸಲದ ಚಳವಳಿ ರೀತಿನೇ ಬೇರೆ. ಮಾಡಬೇಕು ಇಲ್ಲ ಮಡಿಬೇಕು ಅಂತ ಪಣ ತೊಟ್ಟ ಚಳವಳಿ, ಕೊನೆ ಚಳವಳಿ. ಈ ಸಲ ಜೈಲಿಗೆ ಹೋಗ್ದ ಹೊರಗೆ ಇಟ್ಕೊಂಡು ಸರ್ಕಾರದಿಂದ ನಡಿಹಂಗ್ ಮಾಡಬೇಕಾಗಿತ್ತು. ಈ ಮೊದಲು ಯಾರು ಉಪಯೋಗ ಮಾಡಿಲ್ವೇನ್ರಿ ಇವನ್ನ? ಭಗತ್ ಸಿಂಗ್, ಸುಖದೇವ್. ಆ ಮತ್ ಬೇರೆ ದೇಶ ಇದೆ. ಅದು ಹಿಂಸಾತ್ಮಕ ಕ್ರಾಂತಿ. ನಮ್ದು ಅಂಥ ಕ್ರಾಂತಿ ಅಲ್ಲ. ಪಿಸ್ತೂಲು ಬಂದೂಕು ಹಿಡಿದ ಮಾತ್ರಕ್ಕೆ ನಾವು ಹಿಂಸೆ ಮಾಡಕ್ ಹೊರಟಿದೀವಿ ಅಂತ ತಿಳಿಬಾರ್ದು. ಈಗ ಇದನ್ನೆಲ್ಲ ಬಿಡಿಸೋದು ಕಷ್ಟದಿ ಸಾರೆ. ಕೆಲಸ ಮಾಡ್ಮಾಡ್ತ ಹೋದಂತೆಲ್ಲ ನಿಮ್ಗೆ ಗೊತ್ತಾಗ್ತದೆ. ಗುಂಡ್ ಹಾರ್ಸ್ಲಿಕ್ಕಲ್ಲ ಪಿಸ್ತೂಲು, ಬರೀ ಹೆದರ್ಸ್ಲಿಕ್ಕೆ, ಹೆದರ್ಸಿ ಕಾರ್ಯ ಸಾಧಿಸ್ಲಿಕ್ಕೆ. ಈಗ ಇಷ್ಟು ತಿಳ್ಕೊಂಡ್ರೆ ಸಾಕು. ಅಂದ್ರೆ ಬಹಳ ಶಸ್ತ್ರ ಬೇಕಾಗಬಹುದು ಅನ್ರಿ? ಸಿಕ್ಕಷ್ಟು ಅದರ ಶೇಖರಣ್ಣ ಬೈಲೊಂಗಲಿನ ಒಂದು ಕೆಲ್ಸ ಬಂದಿದ್ರಿಪ್ಪ. ಯಾಕು? ಏನಾಯ್ತು? ಒಬ್ರಲ್ಲ ಇಬ್ರಲ್ಲ 7 ಮಂದಿ ಸಾತ್ರು. ಅಂತೇನಾಯ್ತು? ಪೊಲೀಸರು ಗೋಲಿಬಾರ್ ಮಾಡಿದ್ರಿಪ್ಪ. ಗೋಲಿಬಾರ್? ಹೋರಾಡಬೇಕು. ಇಂದಿನಿಂದಲೇ ಯುದ್ಧ ಆರಂಭವಾಗಬೇಕು. ಪ್ರಾಣ ಹೋಗುವ ತನಕ ನಾವಾರು ಹಿಂದೆಗೆ ಕೂಡದು. ಅದಕ್ಕೆ ತಯಾರಾಗಿರೋರು ಮಾತ್ರ ನಮ್ಮ ಗುಂಪಿಗೆ ಸೇರಬೇಕು. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯೇ? ಅವ್ವ ಚೆನ್ನಮ್ಮನ ಪಾದ ನೆನೆಸಿಕೊಂಡು ಪಣ ಮಾಡಿ ನಾವು ಮಾಡುವೆವು ಇಲ್ಲ ಮಡಿಯುವೆವು. ಮುದ್ದಿನ
ಹರಿಗೆ ಅಗಿ ಅಗಿ ಹರಿಗೆ ಕೊಟ್ಟಿಗಿಟ್ಟಿಯನ್ನ ತೆಗೆದಿಟ್ಟ ಮತ ಹೇಳತೇನ ಕಿವಿಗೊಟ್ಟ ಕೇಳಿ ಕುಂತ ನಿಂತವರ ಹಿಂಗ ಮಾರಿ ಮ್ಯಾಗ ಮೀಸಿ ಹೊತ್ತ ಗಂಡ ಸರ ಸಣ್ಣ ದೊಡ್ಡವರ ಮತ ಗಂಡ ಸರ ಮತ ಗಂಡ ಸರ ವಾಸುಳ್ಳ ದೇಶ ತುಂಬ ಹೇಸಿ ಬೆಂಕಿ ಹಚ್ಚಿದಾರ ಕೆಂಪ ಮೊತ್ತೆ ಹೆಂಗರದಿ ಸರ್ಕಾರ ಸಾವಿರಾರು ಮಂದಿ ಸಾವಿರ ಸತ್ತಾರು ಮಂದಿ ಸಾವಿರ ಗುಂಡಿಗೆ ಶಡ್ಡ ಹೊಡೆದವರ ಜೀವ ಹುಲ್ಲಿಗೆ ಅಂತ ಕಡೆ ಸದ್ದು ಮಾಡುವ ಕದ್ದ ಬಂದು ಬೇಡಿ ಹಾಕಿ ಒಯ್ದಾರು ನಿದ್ದೆ ಮಾಡೋ ದೇವರಂತ ಗಾಂಧಿಯನ ಮತ ಕಸ್ತೂರಿ ಬಾಯಿ ನಮ್ಮ ತಾಯಿಯನ ಅನ್ನ ಸರದಾರನ ಗೊತ್ತು ಸಿಗದಂಗಿಟ್ಟಿದಾರೋ ಗಪ್ಪಗಾರ ಮಾತ ಮಾಡಿ ಕೆಟ್ಟ ನಿಂತಾರೋ ಎಲ್ಲ ಯಾರ ಗಾಂಧಿ ಸರದಾರ ಸರದಾರ ಹೇಳ್ಯಾರ ಗಾಂಧಿ ಸರದಾರ ನಿಮ್ಗ ನೀವ ಏನ ನಾಯಕರ ಹೋರಾಡಬೇಕು ಬಿಟ್ಟ ಮನಿ ಗುಂಡು ಬೊಂಬಿನ ಮುಂದ ಗಂಡ ಯಾದಿ ಒಡ್ಡಿಕೊಂಡ ಹೇಳಬೇಕು ಸಕ್ರಿ ನಿಮ್ಮ ದರ್ಬಾರ ಹಿಂಗ ಇನ್ ಮ್ಯಾಲ ನಾವ ನಮ್ಮ ಸರ್ಕಾರ ಮತ್ತ ಕೊಟ್ಟ ಬಿಡಾರಿ ನಮ್ಗ ಅಧಿಕಾರ ನಿಮ್ಗ ಧಿಕ್ಕಾರ ನಿಮ್ಗ ಧಿಕ್ಕಾರ ನಿಮ್ಗ ಧಿಕ್ಕಾರ ಎಲ್ಲವರು ಇಲ್ಲಿ ಬಂದು ಚಲಾಟ ನಡೆಸಿರಿ ಹೊರಬೇಡ್ರಿ ಈಗ ನಿಂತ ಕಾಲ ಪೂರ ಚನ್ನವರಾಯಣ ರಾಯಣ ಪೂರ ಚನ್ನವರಾಯಣ ಖುಷಿ ಹೋಗದಂಗ ಬಲಿದಾನ ಎಲ್ಲರೂ ಕೂಡಿ ನಡಕ ಹಿರಿವೆಂಬೋ ಹಿರಿವೆಂಬೋ ಹಿರಿವಿಗೆ ಸಿಟ್ಟೈತಿಂದರ ಮನುಷ್ಯ ಹೋರಾಡಬೇಕು ತಮ್ಮ ಸ್ವಾತಂತ್ರ್ಯಕ್ಕೆ ಅದನ್ನ ಯಾರು ಕೊಡೋದಿಲ್ಲ ತಟ್ಟಾಗಿಟ್ಟ ಬೆಲೆ ತಟ್ಟಾಗಿಟ್ಟ ಬೆಲೆ ತಟ್ಟಾಗಿಟ್ಟ ಬೆಲೆ ತಟ್ಟಾಗಿಟ್ಟ ದಾಸನಾಗಿ ಬಗ್ಗೋದಕ್ಕಿಂತ ಮೀಸಿ ಹೊತ್ತ ಬದುಕಬೇಕು ಮಾಡೋ ಎಲ್ಲವೇ ಮಾಡಿದ್ದೆ ಜೀವ ಹೋಗಲಿಳುತ್ತೇಲಿ ತೇಲಿ ಕುಲ ಜೀವ ಹೋಗಲಿಳುತ್ತೇಲಿ ನಮ್ಮ ದೇಹ ಎಲುಬಿನ ಮ್ಯಾಲೆ ಮುಡತಾವೋ ನವ ಭಾರತದ ಮೇಲೆ
ಸಂದೇಶರ ಸಂದೇಶರ ವಿಶು ಸಂದೇಶರ ವಿಶು ಇಲ್ಲೇ ಕಟ್ಟಿ ಮೇಲೆ ಕೂತಿದ್ರು. ಇಷ್ಟು ಬೇಗ ಎಲ್ಲಿಗೆ ಹೋದ್ರು? ಸಂದೇಶರ ವಿಶು ಸಂದೇಶರ ವಿಶು ಸಂದೇಶರ ಮತ್ತೆ ಮನ್ಸಿಗೆ ಬದಲಿಸಿದ್ರ ಹ್ಯಾಂಗೋ? ಅಥವಾ ಮನೆ ಕಡೆ ಹೋದ್ರು? ನೀವು ಮನೆ ಕಡೆ ನಡ್ರಿ, ನಾವು ಹುಡ್ಕೊಂಡು ಬರ್ತೀವಿ. ಅದರಲ್ಲಿರೋ ಟಪಾಲ್ ಚೀಲಗಳೆಲ್ಲ ಕೊಡಿ ಕಡೆ. ತಂತಿ ಕಂಬ ಕಟ್ ಮಾಡೋದ್ರಿಂದ ಹಿಡ್ಕೊಂಡು ರಸ್ತೆ ಬ್ರಿಡ್ಜ್ ಕೆಡುವವರೆಗೆ, ದಫ್ತರ್ ಸುಡುವವರೆಗೆ ಎಲ್ಲ ಭಾರಿ ಗಂಡಾಂತರದ ಕೆಲಸ ನಡೆದಿದೆ. ಮತ್ತೆ ಪ್ರತಿಯೊಂದು ರಾತ್ರಿ ಕಾಲದಲ್ಲೇ ಆಗಬೇಕು. ಒಂದು ರಾತ್ರಿ ಒಳಗೆ 11 ಮೈಲು ರಸ್ತೆ ಒಳಗಿನ ತಾರತಂತಿ ಕಂಬ ಎಲ್ಲ ಉಳಿಸ್ಬಿಟ್ಟಿದ್ವು. ಒಂದ್ ರಾತ್ರಿ ಒಳಗ 11 ಮೈಲು? ಎಲ್ಲ ಮುಂಜಾನೆ 3ಕ್ಕೆ ಮುಗೀತು. ಒಟ್ಟು 80 ಮಂದಿ ತಯಾರಾಗಿದ್ರೆ ಕೆಲಸಕ್ಕೆ. ತಾರ್ ಯಾಕೆ ಕಡಿಬೇಕು ಅಂತ ಯಾರು ಕೇಳೋದಿಲ್ಲ? ಪುರಿ ನಿಡ್ಲೇನಪ್ಪ ಸ್ವಲ್ಪ. ಸರ್ಕಾರದ ಸಾಮಾನೆಲ್ಲ ನಾಶ ಮಾಡಬೇಕು ಅನ್ನೋದು ನಮ್ದೊಂದು ಕಾರ್ಯಕ್ರಮ ಅಲ್ಲೇನು? ಇಷ್ಟು ಹೇಳಿದ್ರೆ ಸಾಕು, ಕೆಲಸ ಮಾಡಿ ಮುಗಿಸ್ತಾರೆ. ಒಣ ಕಾರ್ಬಾರ್ ಮಾಡೋದಕ್ಕೆ ಬರೋದಿಲ್ಲ. ಅವೆಲ್ಲ ಪಟ್ಟಣ ಮಂದಿ ಸ್ವಭಾವ. ಅದಕ್ಕೆ ಅಂತರ್ ಸಂಗ್ರಹ ಇಟ್ಕೊಂಡು ಕೆಲಸ ಮಾಡ್ಬೇಕು ಅಂತ ನಾ ಹಂಬಲಿಸ್ತಾ ಇರೋದು ವಿಶ್ವನಾಥ. ನಾ ಹೆಂಗ್ಸ ಹುಟ್ಟಿದೆ ದುರ್ದೈವ ಆದಂಗಾತು. ನಂಬ್ಕೋಬಾರ್ದು ಹೇಮ. ಇನ್ನೂ ಅದು ಬರೋ ಸಮಯ ಸಮೀಪಿಸ್ತಾ ಇದೆ. ಒಂದು ಜಾಗ ನೋಡೋದಷ್ಟೇ ಉಳಿದಿದೆ. ನೋಡು, ಹೊರಗಡೆ ಕೀರ್ತನ ಬಂದಿದ್ದಾರೆ. ಬಂದೆ. ಅದೇನಿಗೆ ಬಂದದ್ದು? ಅಂತ ಕೆಲಸ ಆಯ್ತಂತಲೇ ಬಂದೆ. ಸಾಯಂಕಾಲ ದೇಶ ಅಂತ ಯಾರಾದ್ರೂ ಬಂದಿದ್ರೆ ಇಲ್ಲಿಗೆ? ಇಲ್ಲ, ಯಾರು ಬಂದಿರಲಿಲ್ಲ. ಯಾಕೆ? ನೋಡ್ರಿ ಹೇಮಾವತಿ, ಪರಾರೆ ಆಸಾಮಿಗಳಿಗೆ ಆಶ್ರಯ ಕೊಡೋದು ಅಪರಾಧ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಗೊತ್ತು. ಇಂಥ ಅಪರಾಧಕ್ಕಾಗಿ ನಿಮ್ಮನ್ನು ಅರೆಸ್ಟ್ ಮಾಡುವ ಅಧಿಕಾರ ನಮಗಿದೆ ಅನ್ನೋದು ಗೊತ್ತಿರಬೇಕು.
ಅದು ಗೊತ್ತು. ಅಂತ ಪ್ರಸಂಗ ಬರ್ಬೋದು. ನಿಮ್ಮ ಸಂಬಂಧ ಅಂತ ಹೇಳ್ತಾ ಇದ್ದೀನಿ. ಬೇರೆ ಯಾರಾದ್ರೂ ಆಗಿದ್ರೆ ಲಾಕಪ್ ನಲ್ಲಿ ಇರ್ತಿದ್ರು. ನಿಮ್ಮ ಸಂಬಂಧವಾದ್ರೆ ಏನ್ ಮಿಸ್ಟರ್? ನೀವು ಸೇರಿ ಆಫೀಸರ್, ನಾವು ಕಾಂಗ್ರೆಸ್. ನಿಮ್ ಡ್ಯೂಟಿ ನೀವು ಮಾಡಿ, ನಮ್ ಡ್ಯೂಟಿ ನಾವು ಮಾಡ್ತೇವೆ. ಇವೆರಡೇ ಉಪಾಯ ಇರೋದು ನೋಡಿ ಸಾಹೇಬ್ರ. ಒಂದು, ನೀವೇ ಕೊಳ್ಳಕ್ಕೆ ಹೋಗಿ ಸ್ವತಃ ವಿಶ್ವನಾಥನ್ ಬುದ್ಧಿ ಹೇಳೋದು, ಇಲ್ಲ ಹೊಲ ಬಿಡಿಸ್ತೀವಿ ಅಂತ ಲಿಂಗಣ್ಣನ್ ಬೆದರಿಕೆ ಹಾಕೋದು. ನಾವು ವಿಚಾರ ಮಾಡಿ ಹೇಳ್ತೀನಿ. ಮಾಡ್ರಿ ಅವಶ್ಯ ಮಾಡ್ರಿ. ಏನಂತ ಮಾಡಿ ಲಿಂಗಣ್ಣ? ತಲೆ ತಲಾಂತರಿಂದ ಬಂದದ್ದು ಒಂದು ಸುಮ್ಮನಿದ್ರೆ ನಾವೇ ಹೇಳ್ಕೊಡ್ಬಾರ್ದು. ಎಷ್ಟು ವರ್ಷ ತಪ್ಪಿಸಿ? 5 ವರ್ಷ ಆತ್ರಿ ಹೇಳ್ಯಾರ. ಮತ್ತೆ ಅದನ್ನೆಲ್ಲ ಚುಕ್ತ ಮಾಡು. ಎಲ್ಲ ಅಂದ್ರೆ ಈಗ ಹೊಲ ಬಿಡ್ಬೇಕು. ಬೇಕಾದ್ರೂ ಲಿಂಗಣ್ಣ ಮನೆ ಕಳಿಸಿದ್ರು ಪೂರ ಲಾಭ ತರಬೇಕು, ಇಲ್ಲ ಹೊಲ ಬಿಡ್ಬೇಕು. ಅದ್ರಂತೆ ಹೊಲ ಬಿಡ್ಬೇಕು. ಇದನ್ನ ಇಂಥ ಮಾತು. ಚಳವಳಿ ಮಂದಿಗೆ ಹೊಲ ಮಾಡಕ್ ಕೊಡಬಾರ್ದು ಅಂತ ಬೇಕಾದ್ರೂ ಸರ್ಕಾರದ ತಾಕೀತ್ ಬಂದಲ್ಪ ರಂಗಣ್ಣ ಹಂಗಂತಿದ್ದ. ನಮ್ ರಂಗಣ್ಣನಂಥ ಕುಲಕರ್ಣಿ ಇದ್ರೆ ಯಾರಿಗೇನ್ ಬರ್ಲಿಕ್ಕಿಲ್ಲ ಬಿಡು. ಮತ್ತ ಸಣ್ಣ ದೇಶಾರು ನಿಮ್ ಸಂಘ ಇರೋದು ಅವ್ರಿಗೆ ಗೊತ್ತಾಗೈತಿ. ಅವ್ರನ್ನ ನೀವೇ ತಿರಿಸಿ ಹಾಳು ಮಾಡಿ ಚಳವಳಿ ಸೇರಿಸಿ ಅಂತ ಅವ್ರು ಸಿಟ್ಟಾಗಿದ್ದಾರೆ. ಅವ್ರನ್ನ ಅವ್ರ ಮನೆಗೆ ಕಳಿಸ್ಬಿಟ್ರೆ ಅವ್ರು ನಮ್ ಹೊಲ ಬಿಡಿಸಿಲ್ಲಂತ. ಅಂದ್ರೆ ಇವರೇನು ನನ್ನ ಕರ್ಕೊಂಡ್ ಬಂದಿಲ್ಲ, ನಾನಾಗೆ ಬಂದಿರಿ. ನಾನು ಮನಸ್ಸು ಬಂದ್ರೆ ಹೋಗ್ತೀನಿ. ಈಗಂತೂ ಅಂಥ ಪ್ರಸಂಗನೇ ಬಂದಂಗ ಹಂಗ ತಿಳ್ಕೋಬೇಡ್ರಿ. ನಿಮ್ ಮನಸ್ಸಲ್ಲಿ ಬಿದ್ರೆ ಹೋಗ್ಬೇಡ್ರಿ. ಈ ಕಾಸು ನಮ್ಗೇನು ಗೊತ್ತಲ್ಲ, ಬೇಕಾದಷ್ಟು ಬರ್ತಾವ್ ಜೀವನದಾಗ. ನೀವು ತೋಲು ತನಕ ಕೂಲಿ ನಾಲಿ ಮಾಡಿ ದೂರ ನಿಲ್ತೀರಿ, ಆದ್ರೆ ಯಾರಿಗೂ ಅಂದಾಕಿಲ್ಲ. ಬರ್ರಿ ಇಂಥ ಗುಟ್ಟಿಗಾಗಿ ಒಬ್ಬರೇ ಬಂದ್ವಲ್ಲ, ಕೆಲಸ ಇತ್ತು ಅಂತ ಬರಬೇಕಾದ್ದು. ಮುದ್ಕ, ಮುಂಜಾನೆ ಇಲ್ಲಿದ್ದವರೆಲ್ಲ ಎಲ್ಲಿ ಹೋದ್ರು? ಯಾರಪ್ಪ ಇಲ್ಲಿದ್ದರು? ನೀವು ಬೇಡ ಎತ್ತೋಂಗಿಲ್ಲ, ಜೇಲ್ ಬೇಕಾಗಿತ್ತೋ ಮುದ್ಕ. ಈ ಚಳವಳಿಯ ಕುಂಡಕಾರರು ಕೂಡ ಅಡ್ಡಾಡ್ ಸುಳ್ಳು ಮಾತಾಡ್ಲಿಕ್ಕೆ ಕಲ್ತೀಯ? ಬೇಡ, ವಿಶ್ವನಾಥಿ ಅಂದಿದ್ದಾರ ಅಷ್ಟೇ ಬಿಡು. ನನಗೆ ಗೊತ್ತಿಲ್ಲದ್ರಿ ಏನ್ ಹೋಗ್ಬಿಟ್ರಿ. ನೀವು ಸರಿ ಬಂದ್ರೆ ನಾನು ನೀವು ತೋರಿಸ್ತೇನೆ. ಒಳ್ಳೆ ಮಾತ್ರ ಹೇಳುವಂಗೆ ಕಾಣಿಸೋದಲ್ಲ. ಜಾತಿಯಿಂದ ಏಟಿ ಬಿದ್ದಾಗ ಹೇಳೋ ಮಂದಿ ನೀವು.
ಬರ್ರಿ ಬರ್ರಿ. ನೀವು ಮಾಡ್ತಿರೋ ಕೆಲಸದ ಸುದ್ದಿ ನಮಗೆ ಗೊತ್ತಾಗಿದೆ. ಬಹಳ ಸಂತೋಷ, ಬಹಳ ಸಂತೋಷ. ಈಗಲೂ ಎಲ್ಲೂ ಕೆಲಸಕ್ಕಾಗಿ ಹೊರಟಂಗದಲ್ಲ? ಈ ದಿನ ಎಲ್ಲೂ ಇಲ್ಲ ಸ್ವಾಮೀಜಿ. ನಿನ್ನೆ ರಾತ್ರಿ ಒಂದು ಕೆಲಸ ಮುಗಿಸಿ, ಅದರ ಫಲವೇ ಬಂದಕ್ಕೂ ಮೊದಲಿಗೆ ಎಲ್ಲಾದ್ರೂ ಮುಚ್ಚಿಡ್ಬೇಕಾಗಿತ್ತು. ಆಮೇಲೆ ನಾವು ತಮ್ಮ ಆಶ್ರಯದಲ್ಲೇ ಇರ್ಬೇಕಾಗಿತ್ತು, ಬೇರೆ ಜಾಗ ನೋಡೋ ತನಕ. ಅದು ನಿಮ್ಮ ಮನಸ್ಸಿಗೆ ಬಂದಷ್ಟು ದಿನ ಇರ್ರಿ ಇಲ್ಲಿ. ಹೆಂಗೂ ಕೆಳಗೆ ಸಮಾಧಿ ಅದ, ಈ ಸಾಮಾನೆಲ್ಲ ಅಲ್ಲೇ ಇಡಬಹುದು. ನೀವು ಅಲ್ಲೇ ಮಲ್ಕೋಬಹುದು, ಏನು ಚಿಂತೆ ಮಾಡಬೇಡ್ರಿ. ಸಮಾಧಿ ಹೊತ್ತ ಅದು ಅಪವಿತ್ರವಾಗಲಿಕ್ಕಿಲ್ಲ ಬುದ್ಧಿ. ಅಪವಿತ್ರ ಹುಚ್ಚ. ಆ ಸಮಾಧಿ ಯಾರ್ದು ಅಂತ ತಿಳ್ಕೊಂಡಿದಿ? ಪೂರಾ ಸ್ವಾತಂತ್ರ್ಯ ಪ್ರಿಯರಾಗಿದ್ದ ನಮ್ಮ ಹಿಂದಿನ ಗುರುಗಳದು. ಕಿತ್ತೂರು ಚೆನ್ನಮ್ಮರಾಣಿ, ರಾಜ ಮಲ್ಲಸರ್ಜ ಇಬ್ಬರೂ ನಮ್ಮ ಗುರುಗಳ ಪರಮ ಭಕ್ತರಾಗಿದ್ದರು. ಅವರಿಬ್ಬರು ಮಠಕ್ಕೂ ಬಂದು ಹೋಗಿದ್ದಾರೆ. ಅಂಥ ಸ್ವಾತಂತ್ರ್ಯ ವೀರರ ಗುರುಗಳಾಗಿದ್ದವರ ಸಮಾಧಿಯ ಬಳಿಯಲ್ಲಿ ನಿಮ್ಮಂತಹ ಸ್ವಾತಂತ್ರ್ಯ ಸೈನಿಕರು ಮಲಗಿದ್ರೆ ಅವರ ಆತ್ಮಕ್ಕೆ ಎಷ್ಟು ಸಂತೋಷ ಆದೀತು, ಎಷ್ಟು ಸಂತೋಷ ಆದೀತು. ಮೊದಲು ಬೆಳಕಾಗ್ಲಿ. ಶ್ರೀಹರಿಗಳಿದ್ದಂಗೆ ಕಾಣಿಸ್ತೀವಿ. ಯಾವಾಗ ಬಂದಿಪ್ಪ ಸಂಗಣ್ಣ? ಇದೇ ಈಗ ಹಿಡೀರಿ. ಸ್ವಾಮೀಜಿ ಕಳಿಸ್ಕೊಡ್ತಾರೆ, ಹೊಲದ ಚಿಂತೆ ಮಾಡಬೇಡ ಅಂತ ತಿಳಿಸ. ಹೌದಾ? ಬಲಿಕರಂಗಾತಪ್ಪ ಸ್ವಾಮಿಗಳು ಪುಣ್ಯದಿಂದ. ನೀವು ಹೊಲದ ಚಿಂತೆ ಮಾಡ್ತಿರ್ಬಹುದು ಅಂತ ತಿಳಿದ್ರೆ ನಾನು ಕಳಿಸ್ಕೊಟ್ಟಿದಾರಪ್ಪ. ನಾವು ಹೋಗ್ತೀವಿ, ಅವು ಹೇಳಿ ಹೊರಟು ಬಿಡ್ತೀವಿ. ನಿಮ್ಮವ್ಗೆ ಜ್ವರ ಬಾಳ ಅದಾವ, ನಾಲ್ಕು ದಿನ ಇದ್ದವಲ್ಲ ಅಂದ್ರೆ ನೆಟ್ಗರ ಆದವಳು. ಇದೆಂತ ಮಾತವ? ನಾಳೆ ಮುಂಜಾನೆ ಆದ್ರೆ ಹೋಗಾಕಬೇಕು. ಮಠದಾಗ ಶೇಖರಣ್ಣ ನನ್ನ ಹಾದಿ ಕಾಯ್ತ ಕುಂತಾನ. ಇದು ಒಂದ್ ದಿವಸ ಆದ್ರೂ ಇದು ಹೋಗ್ರಿ. ಕೆಲಸ ಬಹಳ ಹೋಗಬೇಕು. ಯಾರದೊಳಗೆ ಬಾಗಿಲ ತೆಗೀರಿ. ಯಾರ್ರಿ ಅದು? ಬಾಗಿಲ ತೆಗೀರಿ. ಎಲ್ಲೇ ನಿನ್ನ ಗಂಡ? ಒಂದ್ ತಿಂಗಳಾಯ್ತು ಸಾಹೇಬ್ರವ್ರ ಮಾರಿ ಕಂಡು ನಾವು. ಮಗನ್ ಮಕ್ಕ ಕಾಣಿಲ್ಲ ಅಂತ ಮುದುಕಿ ಯಪ್ಪ ಯಪ್ಪ ಅಲ್ಲಿ ನನ್ನ ಆದ್ಮಿ ಮಲ್ಗದ ಹಿಡಿದ್ ಬಾಂತಿ. ಬಾಂತಿ ಜನ ಇರ್ಲಿ, ಯಾರಾದ್ರೂ ಇರ್ಲಿ, ನಾವು ನೋಡ್ಲಿಕ್ಕೆ ಬೇಕು. ಅದ್ಯಾವ ಕನ್ಸೋ ನನ್ನ ಹೇಳ್ಬಯ್ಯ. ಪ್ರಾಣದ ಮೇಲೆ ಆಸೆ ಇದ್ರೆ ನಮ್ಮ ಅವ್ರನ್ನ ಬಿಟ್ಟು ಹೋಗ್ರಿ. ಸಂಗಣ್ಣ
ಈ ವಯಸ್ಸಿನಾಗ ಇಂಥ ಜಾಗದಾಗ ಇಂಥ ರಾತ್ರಿ ಒಳಗ ನನ್ನಂತ ಹುಡುಗನ ಸಂಘ ಕೆಲಸ ಮಾಡ್ತಾ ಇರುವಾಗ ಏನು ಅನ್ಸೋದಿಲ್ಲೇನು? ನಾವಿಬ್ರು ಸ್ವಾತಂತ್ರ್ಯದ ಹೋರಾಟಗಾರರು ವಿಶ್ವನಾಥ. ನಾ ಹೆಣ್ಣು, ಈ ಗಂಡು ಅನ್ನೋ ಭಾವನೆ ಬರೋದಿಲ್ಲ. ನಿನ್ನ ಮಾತೇ ವಿಚಿತ್ರ, ನನಗೆ ನಂಬಿಕೆ ಆಗೋದಿಲ್ಲ. ಆರಾಮಿಲ್ಲೇನು? ನಿನ್ ತಲೆ ಸುಡ್ತಾ ಇದೆ, ನೀನ್ ನಿದ್ರೆ ಬೇಕು, ಇಲ್ಲಾಂದ್ರೆ ಜಡ್ ಬಂದಿತ್ತು. ಹೋಗ್ ಮಲಕ್ಕೋ. Hare
ಹುಡುಗಿ ಹೇಮ ಹಾಗೂ ಅವಳ ಗೆಳೆಯ ಇಲ್ಲೇ ಎಲ್ಲೋ ಎತ್ತಿ ಕೆಲಸ ಮಾಡಿರ್ಬೇಕು. ಹೋಗಿ. ಗುಡ್ಡ ಕಾಣ್ತದಲ್ಲ ಅದು ಪಕ್ಕದಾಗೆ ಹೋದ್ರಿ. ಆ ಗುಡ್ಡದ ಕೆಳಗೆ ಹೌದ್ರಿ. ಏಯ್ ಬರೋ. ಅಕ್ಕ ಏನು ಶೇಖರ್ ಮಾವ ನಮ್ಮ ಮಾವನ ತೋಟಕ್ಕೆ ಬಂದು ಅಡ್ಕೊಂಡಿದ್ದಾನಂತೆ, ಹೌದೇನೆ? ನಿಮ್ಮನ್ಗೆ ಮದ್ವೆ ಎಂದೆ ಎತ್ತು ಹೋಗ. ಓ ಏನ್ ಗೌಡ್ರೆ, ಪರಾರಿಯಾದ ಆಸಾಮಿಗಳಿಗೆ ಆಶ್ರಯ ಕೊಡೋದು ಅಪರಾಧ ಅನ್ನೋದು ಗೊತ್ತಿಲ್ಲ ನಿಮ್ಗೆ? ನಿಮ್ಮನ್ನ ಅರೆಸ್ಟ್ ಮಾಡಿಸ್ಬೇಕಾಗತ್ತೆ, ನಿಮ್ಮ ಆಸ್ತಿ ಜಪ್ತಿ ಮಾಡಿಸ್ಬೇಕಾಗತ್ತೆ ದೇಶದ್ರೋಹದ ಅಪರಾಧಕ್ಕಾಗಿ. ಸುಮ್ಮನೆ ಯಾಕೆ ಹಾಳಾಗ್ತೀರಿ? ನಾಳೆ ಆ ಶೇಖರ್ ನೋಡಿಲ್ಲ ನಿಮ್ಮ ಮನೆಗೆ ಊಟಕ್ಕೆ ಕರೀರಿ, ಒಂದನ್ನ ನಾವು ನೋಡ್ಕೋತೀವಿ. ನಮಸ್ಕಾರ ಮಾವ. ನಮಸ್ಕಾರ. ನಮಸ್ಕಾರ. ಏನ್ ಯಾರು ಚಂದ್ರಶೇಖರ? ಹೌದು ಮಾ. ಮಧ್ಯಾಹ್ನಕ್ಕೆ ಎಲ್ಲರೂ ಮನೆಗೆ ಬಂದಿರೋ ಊಟಕ್ಕೆ? ಮತ್ತ್ಯಾಕೆ ಮಾವ ಮನೆಗೆ? ಇಲ್ಲಿಗೆ ಕಳಿಸ್ಬಿಡಲ್ಲ ಊಟನ? ಕಳಿಸ್ತೀವಿ ಶೇಖರ. ಆಮೇಲೆ ನಮ್ಮ ಮುಚ್ಚಿಗೆ ಗಾಂಧಿ ಮನೆಯಲ್ಲ ಬಹಳ ತಿರುಳು. ನೀವು ಬಂದದ್ದು ಗೊತ್ತಾದ ಕೂಡಲೇ ಹೋಗಿ ಮಾಡಿಸ್ತೇನೆ ಅಂದ್ರು. ನೀವೆಲ್ಲಾರು ಕೂಡಿ ಬಂದಕ್ಕೆ ಕಣ್ಣು ಮುಂಡ್ರ ಚಂದ, ಅಕ್ಕಿಗೂ ಆನಂದ. ಬರ್ತೀವಿ. ಊರೊಳಗೆ ಹೋಗೋದು ಲೆಕ್ಕಲ್ಲ ಮಾಸ್ಟರ್. ಈ ಗಂಡಾಂತರ ಅನ್ನೋದು ನಮಗೂ ಗೊತ್ತು, ಆದ್ರೆ ಎಷ್ಟೋ ಗಂಡಾಂತರ ಎದುರಿಸಿದ ನಾವು ಇದು ಒಂದಕ್ಕೆ ಅನಿಸ್ತಾರೆ ನಾವು ಶೇಖರಣ್ಣ. ಅಲ್ಲದ ನೋಡುವ ಪಾಪ ಮುದುಕಿ ಬಹಳ ಪ್ರೀತಿಯಿಂದ ಅಡಿಗೆ ಮಾಡಿರ್ಬೇಕು. ನಾವು ಹೋಗದಿದ್ರೆ ನೊಂದುಕೊಳ್ಳೋದಲ್ಲ. ಕೇಳೋಣ ಬರ್ಲಿ. ಬಂದ ಶೇಖರಣ್ಣ ಇನ್ನು ಹೋಗೋಣಲ್ಲ. ನೀವೆಲ್ಲ ನಡೀರಿ, ನಾನು ಜಳಕ ಮಾಡಿ ಬರ್ತೀನಿ. ಹಾಗ ಮಾಡು. ನೀವ್ ನಡ್ರಪ್ಪ, ನಾ ಹೋಗೋಣ.
ಯಾಕವಾ ನೀನು ಎಲ್ಲಿ ಹೊಂಟಿ? ಬಸವ ನಿನ್ಗೆ ಎಡೆ ಕೊಡಕ್ ಹೊಂಟೀನಪ್ಪ. ಹ್ಮ್ ಶೇಖರಣ್ಣ. ಏನವ? ಯಾರು ನೀನು? ನಾನು ಗೌಡ್ರ ಮಗಳು ನೀಲವ. ನಿನ್ಗೊಂದ್ ಸುದ್ದಿ ತಿಳ್ಸಕ್ ಬಂದೀನಿ. ಯಾಕವ? ಏನಾಯ್ತು? ಗಾತ ಆಯ್ತಣ್ಣ, ನೀನ್ ಮೊದ್ಲು ಇಲ್ಲಿಂದ ಹೊರಟು ಬಿಡು. ಮನೆಗೆ ಊಟಕ್ಕೆ ಕರೆದಾರಲ್ಲವ? ಆದ್ರೆ ನಮ್ಮೂರೆಲ್ಲ ಹೋಗಿದ್ದಾರೆ. ನಾನು ಈಗ ಬಿಡ್ತಿದ್ದೆ. ನೀ ಹಿಂದೆ ಉಳಿದಿದ್ದೆ ನೆಟ್ಕಾಯ್ತಣ್ಣ. ದೇವರೇ ನಿನ್ನ ಕಾಪಾಡ್ದ. ನನ್ನ ತಂದೆ ಸರ್ಕಾರಕ್ಕೆ ಪಿತೂರಿ ಆಗಿದ್ದಾನೆ. ಯಾರು ಕನ್ಬಾರು?
ಯಾರದು? ಗುಂಡು ಹಾರಿಸ್ತಾನೆ. ನಮ್ಮ ದೇಶ ಯಾರು? ನಮ್ಮನ್ನ ನಾವು ನಿರ್ಧಾರ ಮಾಡ್ಕೊಂಡೇ ಬಂದೆ ಸ್ವಾಮೀಜಿ. ಚಳವಳಿಗಾರರ ಸುದ್ದಿ ತಿಳಿಸಿದ್ರೋ ಸರಿ, ಇಲ್ಲ ಅಂದ್ರೆ ನಾವು ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಶಿವನ ಮನಸ್ಸಿನೊಳಗಿದ್ರೆ ಅದೂ ಆಗ್ಲಿ, ಆದ್ರಿಂದ ನಮಗೇನೂ ದುಃಖ ಇಲ್ಲ. ನಾವು ಹಿಂಗೆ ಯಾಕೆ ಹಠ ಹಿಡಿತೀರಂದು ತಿಳಿದಿಲ್ಲ. ತಮ್ಮಂಥವ್ರು ಜೈಲಿಗೆ ಹೋದ್ರ ಈ ಮಠದ ಮರ್ಯಾದೆ ಹೋಗೋದಿಲ್ಲೇನು? ಈ ಮಠದ ಇತಿಹಾಸನ ನೀವು ಮರ್ತಂಗ್ ಕಾಣಿಸ್ತದೆ ಸರ್. ಮೊದಲಿನಿಂದಲೂ ಸ್ವಾತಂತ್ರ್ಯ ಪ್ರೇಮಿಗಳ ಮಠ ನಮ್ಮದು. ಕಿತ್ತೂರು ದರುಗಳ ಗುರುಪೀಠ. ಬ್ರಿಟಿಷ್ ಸರ್ಕಾರ ಇದ್ದರೂ ಖಡ್ಗ ಹಿಡಿದಂತ ಚೆನ್ನಮ್ಮ ರಾಣಿ ಈ ಮಠದ ಭಕ್ತೆಯಾಗಿದ್ದಳು. ನಾವೀಗ ಜೈಲಿಗೆ ಹೋದ್ರೆ ನಮ್ಮ ಪೂಜ್ಯ ಗುರುಗಳ ಪವಿತ್ರ ಆತ್ಮಕ್ಕೆ ಸಂತೋಷ ಆಗ್ತದೆ. ಆಗಲಿ, ನೀವೀಗ ಮಲ್ಕೋಬಹುದು. ಬೆಳಿಗ್ಗೆ ಯಾವಾಗಲಾದರೂ ಬಂಧಿಸಬಹುದು. ಜೈಲಿನಿಂದ ಅದ್ ಹೆಂಗ್ ತಪ್ಪಿಸ್ಕೊಂಡು ಬಂದಿ ಸಂಗಣ್ಣ? ನಮ್ಮನ್ನೆಲ್ಲ ಅದ್ಯಾವುದೋ ಮುರುಕ್ ಕೋಟೆನಾಗಿತ್ತು. ರಾತ್ರಿ ಪೊಲೀಸರೆಲ್ಲ ನಿದ್ದೆ ಮಾಡಿದ ಸಮಯ ನೋಡಿ ನಾನು ಗೋಡೆ ಹತ್ತಿ ಹಾರು ಓಡ್ ಬಂದೆ. ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀ ಸಂಗಣ್ಣ? ಮತ್ತೇನವ ಚಳುವಳಿ. ನನ್ನ ತಾಯಿನ ಕೊಂದ ಆ ಪೊಲೀಸರ ಮೇಲೆ ಸೇರ್ ತೀರಿಸ್ಕೊಳ್ದೆ ನಂಗೆ ಸಮಾಧಾನ ಇಲ್ಲ. ಮತ್ತೆ ಶೇಖರನ್ ಸುದ್ದಿ ಏನು? ನಮಗೂ ಇತ್ಲಾಗ ಅವನ ವಿಷಯ ತಿಳಿದಿಲ್ಲ. ನಾವೀಗ ಮಠಕ್ಕೆ ಹೋಗ್ತಿರೋದು ಅವನ ವಿಷಯನೂ ತಿಳಿದಂಗಾತು, ಹಂಗೆ ಸ್ವಾಮೀಜಿ ದರ್ಶನನೂ ಆದಂಗಾತು ಅಂತ. ಏನ್ ಶೇಖರಪ್ಪನವ್ರು ಇಷ್ಟ ಆಯ್ತು ಒಬ್ಬರೇ ಬಂದ್ರಿ? ಹಿಮಾವತಿ ಅವರು ಸಂಡೇ ಸರ್ ತಂಡದಾಗದಾರೇನು? ಇಲ್ಲ, ಪೊಲೀಸರು ತಾಂಡಕ್ಕೆ ಮುಚ್ಚಿಗೆ ಹಾಕಿದ್ರು. ಅಷ್ಟಾಗ ಅವ್ರು ಪಾರಾಗಿ ಹೋಗ್ಬಿಟ್ರು. ಓ, ಅವ್ರ ಮಠದ ಕಡೆ ಹೋಗಿರ್ಬೇಕು. ನಾನು ಅಲ್ಲೇ ಹೋಗ್ತೀನಿ. ಗುಂಪಿನವರಿಗೆಲ್ಲ ಹೇಳು, ನಾಳೆ ನಾನು ಬಂದು ಕಾಣ್ತೇನೆ. ಆಗ್ಲಿ. ನೀವಿಲ್ಲಿರಿ, ನಾ ಮಠ ಹತ್ರ ಹೋಗಿ ನೋಡ್ಕೊಂಡು ಬರ್ತೀನಿ. ನಾನೇ ಹೋಗ್ತೀನಿ ಸಂಗಣ್ಣ, ನೀವು ಇಲ್ಲಿರು. ಏನಿತ್ತಪ್ಪ ಸಂಗಣ್ಣ? ಪೊಲೀಸರು ಬಂದರೆ ಏನು? ವಿಶ್ವನಾಥ, ಹಾಗೆಲ್ಲ ಪೊಲೀಸ್ನವ್ರ ಕೈ ಸಿಗೋರಲ್ಲ ನಮ್ ದೇಶ. ನಾವು ಹೋಗಿ ನೋಡ್ ಬರ್ತೀವಿ. ನಾನು ಬರ್ತೇನೆ. ನಿಲ್ರಿ, ನೀವಿಬ್ರು ಗೋಕಾಳು ಕಡೆ ನಡೀರಿ. ನಾನು ಆ ಪೊಲೀಸರ ದಾರಿ ತಪ್ಪಿಸಲು ಏನಾಯ್ತು ನೋಡ್ ಬರ್ತೀನಿ. ದಾರಿಯಲ್ಲಿ ಕಾಳಂಗುಗಳು ಸಿಕ್ತಿದ್ದೀವಿ, ಅಲ್ಲೇ ನಾನು ಈಗ ಬಂದ್ಬಿಡ್ತೀನಿ. ಏಯ್, ಅಲ್ಲ ಸಾಯ್ತಿರೋ, ಆ ಹುಡುಗಿ ಆ ಕಡೆ ಹೋದ್ಲು, ಬೆಳಗಾವ್ ರಸ್ತೆ ಗುಂಟ ಹೊರಡು, ಕ್ವಿಕ್ ಮಾರ್.
ಏನಾದರೂ ಮಾಡಿ ನನ್ನ ಮಗನ ಜೀವ ಉಳಿಸಿಕೊಳ್ಳಿ ಸ್ವಾಮೀಜಿ. ನಮ್ಮ ಕೈಯೊಳಗೆ ಏನದ ಸರ್, ಎಲ್ಲ ಸಿಗಲಿಚ್ಛ. ನಾನು ಅನಿಸಿದೆ ಇದೇ ಲಾಯ್ತು. ದಿವಾನ್ ಬಹದ್ದೂರ್ ಆಗ್ಬೇಕಂತ ಮಾಡಬಾರದನ್ನೆಲ್ಲ ಮಾಡಿದೆ. ಈ ಸಿಐಡಿ ಸಾಹೇಬರ ಮಾತು ಕೇಳಿ ಪೊಲೀಸ್ ಪಾರ್ಟಿ ತರಿಸಿದೆ. ನನ್ನ ಮಗನ ಗುಂಡು ಹಾಕಿಕೊಂಡ್ರು. ಹಾಲ್ಟ್ ಎಂದೊಡನೆ ಓಡಬಾರ್ದಾಗಿತ್ತು. ಓಡಿದವ್ರನ್ನ ಹೊಡಿಬೇಕಂತ ಆರ್ಡರ್ ಇದೆ ಪೊಲೀಸರಿಗೆ. ನಡೆ ಹೊರಗೆ, ತೊಳಗಲಿಂದ ನನ್ನ ಕಣ್ಣು ಮುಂದೆ ನಿಲ್ಬೇಡಿ, ನಡೆಯಲಿ ಅಂತೇನಿ. ಎಲ್ಲ ಅಂದ್ರೆ ನಾನು ಗುಂಡು ಹಾಕ್ಬೇಕಾಗಿತ್ತು. ಜಾವ್ ಜಡೆ ಜಾವ್, ನಡೆ ಹೊರಗೆ. ಈಗ ನನ್ನ ಕಳ್ತಾರೆ ನಾವ. ಇನ್ಮ್ಯಾಗ ನಾನು ನಿನ್ನ ಕೆಲಸಕ್ಕೆ ಬೀಳ್ತೇನೆ. ಈ ಬ್ರಿಟಿಷ್ ಸರ್ಕಾರ ನಮ್ಮ ದೇಶದಿಂದ ತೊಲಗು ತನಕ ನಾವು ಹೋರಾಡ್ತೇನೆ. ಅವ್ರು ಬರ್ಲಂಗೆ ಕಾಣಿಸ್ತೈತಿ. ಸಂಡೆ ಸರ್ ಬರೀಲ್ವಾ ಶೇಖರಣ್ಣ? ಇನ್ನೆಲ್ಲಿದೆ ಸರ್? ಹುತಾತ್ಮರ ಶೇಖರಣ್ಣ. So far, in these 4 districts, more than 100 miles of telephone wires are cut and telephone poles are uprooted. 5 Taluka revenue officers are looted and are set on fire. Snatching away of guns from police stations have been reported. More than 10 road bridges are blown. More than 20 cases of snatching away the mail bags from the vans have been reported.
At 3 places, post offices are looted and are ಪೊಲೀಸರು ಬರ್ತಿರ್ಬೋದು. ಅಲ್ಲಿ ಹೆಂಗ್ ಬರ್ತಾರೆ ಪೊಲೀಸರು? ನಿನ್ನೆ ರಾತ್ರಿ ಇದ್ದಿದ್ದಿಲ್ಲ ಅವರು? ರಾತ್ರಿ ಇದ್ರೇನಾಯ್ತು? ನಾವು ತಾಲೂಕು ಕಚೇರಿ ಮುಂದೆ ದಾಳಿ ಮಾಡೋ ಸುದ್ದಿ ಅವ್ರಿಗೆ ತಿಳಿದಿರ್ಬೋದು. ಇದ್ರೂ ಇರಬಹುದು. ನನಗಂತೂ ಸಂಶಯ ಇತ್ತೇ ಇತ್ತು. ಈಗಂತೂ ಸೇರಿವರು ಎಲ್ಲಾ ಕಡೆಗೆ ಅದ. ಅಂದ್ರೆ ಈಗ ಅವ್ರ ನಮ್ಮನ್ನು ಹಿಡಿಲಿಕ್ಕೆ ಬರ್ತಿದ್ದಾರೇನು? ಈಗ ನಾವು ಯಾರು ಕೈಗೂ ಸಿಗಂಗಿಲ್ಲ. ನಡಿ ನಡಿ ಅಡಿಕೊಡಿ. ಚಂದನ ನಡಿ ಹೋಗೋಣ. ಈಗ ಓಡ್ ಹೋಗ್ಬೇಕು ಅಂತ ಶೇಖರನ ಓಡ್ ಹೋಗ್ಬೇಕು ಅಂತ ಯಾರು ಹೇಳಿದ್ರು ಚಂದನ? ಸ್ವಲ್ಪ ದಿನ ಸುಮ್ಮನಿದ್ದು ಮತ್ ಪ್ರಸಂಗ ನೋಡಿ ಮ್ಯಾನ್ ತಿರ್ಬೇಕು. ಇದು ಒಂದು ಯುದ್ಧ ಅನ್ನೋದ್ರ ಮರಿಬೇಡ. ಯುದ್ಧ ನಡಿ ಹೋಗೋಣ. ಶೇಖರಣ್ಣ ಇದು ಹೇಳಿತನ
ತೋರಿಸೋಣ. ಹೆದರಬೇಡ ಹೇಮಾ. ಸೋಲು ಬಹುದೆಂದು ಸೋಲು ಹಿಂತೆಗೆಯದಿದ್ದ ಛಲಕೆ ಮನೆಯ ಮರೆತು ನಿಜ ತನ್ವ ಮರೆತು ಹೋರಾಡಿದ ಆತ್ಮಬಲಕೆ.